ಗ್ರಾಮ್ಯ ಜೀವನವೇ ಸೊಗಸು, ಸಂತೃಪ್ತ ಬದುಕು ಅವರದು. ಎಷ್ಟೇ ಮನಸ್ತಾಪ ಕೋಪತಾಪಗಳಿದ್ದರೂ ತಮ್ಮೊಳಗೆ ಪರಿಹರಿಸಿಕೊಳ್ಳುವ ಪದ್ಧತಿ. ಕೋರ್ಟ್ ಕಚೇರಿ ಹತ್ತಿದವರಲ್ಲ, ಊರ ಹಿರಿಯರು ಒಂದೆಡೆ ಕುಳಿತು ಪರಸ್ಪರರ ಅಹವಾಲು ಆಲಿಸಿ ನ್ಯಾಯ ತೀರ್ಮಾನ ಕೊಡುವರು. ಇದಕ್ಕೆಂದೇ ಊರಲ್ಲಿ ಪಂಚಾಯತಿ ಕಟ್ಟೆ ಇರುತ್ತಿತ್ತು. ಮರದ ಕೆಳಗೆ ಕಟ್ಟೆ ಕಟ್ಟಿ ಒಂದೆಡೆ ಕುಳಿತು ಪರಸ್ಪರ ಕಷ್ಟ ಸುಖ ಹಂಚಿಕೊಳ್ಳುವ ಕಟ್ಟೆಯೂ ಆಗಿತ್ತು. ನ್ಯಾಯ ತೀರ್ಮಾನ ಮಾಡುವ ನ್ಯಾಯಾಲಯವೂ ಆಗಿತ್ತು. ನೂರಾರು ಜನರಿಗೆ ನ್ಯಾಯ ತೀರ್ಮಾನ ಕೊಡುವ ಹಾಗೂ ಕಷ್ಟ ಸುಖ ಆಗು ಹೋಗುಗಳ ಮಾತುಕತೆಗೆ ಕಾರಣವಾದ ಇಂತಹ ಕಟ್ಟೆಗಳು ಗತಕಾಲದ ಇತಿಹಾಸ ಹೇಳುವ ಸ್ಮಾರಕವೂ ಹೌದು. ಅಂತಹ ಕಟ್ಟೆಗಳು ಇಂದು ಕಣ್ಮರೆಯಾಗಿವೆ. ಅಲ್ಲಿಯೂ ಇಲ್ಲಿಯೂ ಉಳಿದಿರುವ ಒಂದೆರಡು ಕಟ್ಟೆಗಳನ್ನಾದರೂ ಉಳಿಸಿಕೊಳ್ಳೋಣವೆಂದರೆ ಅದು ಸಾಧ್ಯವಾಗುತ್ತಿಲ್ಲ. ಇಲ್ಲಿರುವುದು ಅಂತಹ ನತದೃಷ್ಟ ಈಗಷ್ಟೇ ಅಳಿದು ಹೋದ ಕೊಪ್ಪ ತಾಲೂಕ್ ವಿಶ್ವನಾಥಪುರದ ಸಮೀಪ ಇರುವ ಇಂದು ಅನಾಥ ಶವವಾಗಿ ಬಿದ್ದಿರುವ ಈ ಮರದ ಹಾಗೂ ಇದರ ಕೆಳಗಿರುವ ಚಪ್ಪಡಿ ಕಲ್ಲುಗಳ ಕತೆ ವ್ಯಥೆ ಇದು. ಸುಮಾರು 2 ಶತಮಾನಕ್ಕೂ ಹೆಚ್ಚು ವರ್ಷ ಸಾವಿರಾರು ಪಶು ಪಕ್ಷಿಗಳಿಗೆ ಆಹಾರ ನೆರಳು ನೀಡಿದ, ಅದೆಷ್ಟೋ ಸಾವಿರ ಲೀಟರ್ ನೀರನ್ನು ನೆಲಕ್ಕುಣಿಸಿದ ಈ ಮರ ಯಾವ ಪಾಪ ಮಾಡದೇ ಇದ್ದರೂ ಇಂದು ಧರಾಶಾಯಿಯಾಗಿದೆ. ಮರ ಬೀಳುವುದೆಂದು ಇಡೀ ಮರದ ಬುಡವನ್ನೇ ಕಡಿದರೆ ಹೇಗೆ? ಸಂಪೂರ್ಣ ಮರವನ್ನು ಕಡಿಯುವ ಬದಲು ಮರದ ರೆಂಬೆ ಕೊಂಬೆಗಳನ್ನಾದರೂ ಕಡಿಯಬಹುದಿತ್ತು. ಆದರೆ ಇಡೀ ಮರವನ್ನು ಕಡಿದು ಉರುಳಿಸಲಾಗಿದೆ. ನೂರಾರು ಜನರಿಗೆ ನ್ಯಾಯ ತೀರ್ಮಾನ ಕೊಟ್ಟ ಹಾಗೂ ಕುಶಲೋಪರಿ ನಡೆದ ಕಟ್ಟೆಯೂ ಚೆಲ್ಲಾಪಿಲ್ಲಿಯಾಗಿದೆ. ಅಪಾಯ ಉಂಟು ಮಾಡುವ ರೆಂಬೆಗಳನ್ನು ಕತ್ತರಿಸಿದರೆ ಮರವೂ ಇರುತ್ತಿತ್ತು, ಕಟ್ಟೆಯೂ ಇರುತ್ತಿತ್ತು, ಗತಕಾಲದ ನೆನಪೂ ಇರುತ್ತಿತ್ತು. ಸುಮಾರು 5-6 ದಶಕದ ಹಿಂದಿನವರೆಗೂ ಕಟ್ಟೆ ಪಂಚಾಯತ್ ನಡೆಯುತ್ತಿದ್ದ ಈ ಸ್ಥಳ ಈಗ ಮರದೊಂದಿಗೆ ಕಟ್ಟೆಯೂ ಗತಕಾಲದ ಇತಿಹಾಸ ಸೇರಿ ಹೋದುದು ಒಂದು ದೊಡ್ಡ ದುರಂತ.